ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿ ಅಧಿವೇಶನ ಕಳೆದ 2 ದಿನಗಳಿಂದ ತೀವ್ರ ಕಾವು ಪಡಿತಾ ಇದೆ. ನಿನ್ನೆ ಗೃಹಲಕ್ಷ್ಮಿ ಯೋಜನೆಯ ತಿಕ್ಕಾಟ ಸದ್ದು ಗದ್ದಲಕ್ಕೆ ಕಾರಣ ಆದರೆ ಇವತ್ತು ದ್ವೇಷ ಭಾಷಣದ ಕಿಚ್ಚು ರೊಚ್ಚಿಗೆ ಕಾರಣ ಆಯಿತು. ಬಿಜೆಪಿ ನಾಯಕರನ್ನೇ ಟಾರ್ಗೆಟ್ ಮಾಡಿ ತಂದಿರುವಂಥ ಬಿಲ್ಗೆ ತೀವ್ರ ವಿರೋಧ ವ್ಯಕ್ತ ಆಯಿತು. ಬಿಜೆಪಿ ಶಾಸಕರ ಘೋಷಣೆ ಆಕ್ರೋಶದ ಮಧ್ಯೆ ಸ್ಪೀಕರ್ ಖಾದರ್ ಬಿಲ್ ಪಾಸ್ ಮಾಡಿಬಿಟ್ರು. ಇಷ್ಟಾದರೂ ಅದರ ಕಾವು ಮಾತ್ರ ಕಡಿಮೆ ಆಗಲಿಲ್ಲ. ಅದರ ಒಂದು ವರದಿ ನಿಮ್ಮ ಮುಂದೆ. ವಿಧಾನಸಭೆಯಲ್ಲಿ ದ್ವೇಷ ಭಾಷಣದ ಕಿಚ್ಚು. ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕರ ರೊಚ್ಚು. ಬೆಳಗಾವಿ ಚಳಿಗಾಲದ ಅಧಿವೇಶನ ಇಂದು 9ನೇ ದಿನಕ್ಕೆ ಕಾಲಿಟ್ಟಿದೆ. ಇನ್ನು ಉಳಿದಿರೋದು 1 ದಿನ ಮಾತ್ರ ಬಾಕಿ. ಮೊದಲ 7 ದಿನಗಳ ಕಾಲ ಕೇವಲ ಸಾಮಾನ್ಯ ಚರ್ಚೆಗಳಿಗಷ್ಟೇ ಸೀಮಿತ ಆಗಿತ್ತು. ಆದರೆ ನಿನ್ನೆಯಿಂದ ಸದನ ತೀವ್ರ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ನಿನ್ನೆ ಗೃಹಲಕ್ಷ್ಮಿ ಯೋಜನೆ ಹಾಗೂ ಹೆರಾಲ್ಡ್ ಕೇಸ್ ವಿಚಾರಗಳು ಸದ್ದು ಗದ್ದಲಕ್ಕೆ ಕಾರಣವಾದವು. ಇಂದು ದ್ವೇಷ ಭಾಷಣಕ್ಕೆ ನಿಯಂತ್ರಣ ಹಾಕುವ ಬಿಲ್ ಸದನದಲ್ಲಿ ಆಕ್ರೋಶಕ್ಕೆ ಗುರಿಯಾಯಿತು. ಕರಾವಳಿ ಭಾಗದ ಕೋಮು ದ್ವೇಷವನ್ನೇ ಗುರಿಯಾಗಿಟ್ಟುಕೊಂಡು ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡಿ ತಂದಿರುವ ಬಿಲ್ಗೆ ಬಿಜೆಪಿ ತೀವ್ರವಾಗಿಯೇ ವಿರೋಧ ವ್ಯಕ್ತಪಡಿಸಿತು. ಮೊದಲಿಗೆ ಪರಮೇಶ್ವರ್ ಬಿಲ್ ಬಗ್ಗೆ ಸಾವಕಾಶವಾಗಿಯೇ ವಿವರಣೆ ನೀಡಿದ್ರು. ಈ ವೇಳೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ತಾಳ್ಮೆಯಿಂದಲೇ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ರು. ಆದರೆ ಯಾವಾಗ ಸಚಿವ ಬೈರತಿ ಸುರೇಶ್ ಕರಾವಳಿಗೆ ಬೆಂಕಿ ಹಚ್ಚೋರು ಅಂತ ಕೆಣಕಿದ್ರು, ಆಗ ಕರಾವಳಿ ಬಿಜೆಪಿ ನಾಯಕರು ತಿರುಗಿ ಬಿದ್ರು. ಇತ್ತ ಆಡಳಿತ ಪಕ್ಷದಿಂದಲೂ ತೀವ್ರ ಆಕ್ರೋಶ ಹೊರಬಿತ್ತು. ಸದನದಲ್ಲಿ ತೀವ್ರ ಸದ್ದು ಗದ್ದಲ ಶುರುವಾಯಿತು. ನಿಮ್ಮ ವಿರುದ್ಧ ಮಾತಾಡುವ ಎಲ್ಲರಿಗೂ ಕಟ್ಟಾಗ್ತೀರಾ? ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಸುರೇಶ್ ಸುಮ್ಮನೆ ಇರಪ್ಪ. ಕರಾವಳಿ ಬೆಂಕಿ ಹಾಕಿದೆ, ಕರಾವಳಿ ಈ ಬೆಂಕಿ ಹಾಕಕ್ ಹೊರಟದಷ್ಟೇ. ನೀವೆಲ್ಲ ಮುಂಚೆ 5 ಜನ ಎದ್ದಿದ್ಕತ್ತೀರಪ್ಪ. ಅಶೋಕ್ ಖಂಡ್ರೆ ಸಭಾಧ್ಯಕ್ಷರೇ, ಅಶೋಕ್ ಖಂಡ್ರೆ ಈಟಾಗವ್ರೆ. ಅವ್ರ ಯಾಕೆ 5 ಜನ ಅವ್ರ 5 ಜನ ಯಾಕೆ ಕರಾವಳಿಯಲ್ಲಿ ಚೆನ್ನಾಗಿ ನೆಮ್ಮದಿಯಾಗಿದ್ದಾರೆ? ನಿಮ್ಗೆ ಭಯ ಇದೆ ಇಲ್ಲ? ಬೆಂಕಿ ಹಾಕಕ್ ಹೊರಟದ್ ನೀವೆಲ್ಲ. ಬೈರತಿ ಚೆನ್ನಿ ನಡುವೆ ಏಕವಚನದಲ್ಲೇ ವಾಕ್ ಸಮರ. ಕರಾವಳಿಗೆ ಬೆಂಕಿ ಹಚ್ಚಿದ ಹೇಳಿಕೆ ಬಗ್ಗೆ ವಾಕ್ ಸಮರ. ದ್ವೇಷ ಭಾಷಣದ ನಿಯಂತ್ರಣದ ಚರ್ಚೆ ವೇಳೆ ಬಿಜೆಪಿ ಶಾಸಕರು ವಿರೋಧವನ್ನ ಹೊರಹಾಕ್ತಿದ್ರು. ಈ ವೇಳೆ ಮಧ್ಯ ಪ್ರವೇಶಿಸಿದ ಬೈರತಿ ಸುರೇಶ್ ಕರಾವಳಿ ಭಾಗದಲ್ಲಿ ಬೆಂಕಿ ಹಚ್ಚಿದ್ರಿ ಅಂತ ಕಾಲೆಳೆದ್ರು. ಈ ವೇಳೆ ಬಿಜೆಪಿ ನಾಯಕರು ತಿರುಗೇಟು ನೀಡಿದ್ರು. 1 ಹೆಜ್ಜೆ ಮುಂದೆ ಹೋದ ಶಿವಮೊಗ್ಗ ಬಿಜೆಪಿ ಶಾಸಕ ಚನ್ನಬಸಪ್ಪ ಚೆನ್ನಿ ಬೈರತಿ ವಿರುದ್ಧ ತಿರುಗಿ ಬಿದ್ರು. ಈ ವೇಳೆ ಬೈರತಿ ಸುರೇಶ್ ಕೆಂಡ ಮಂಡಲರಾದ್ರು. ಏಯ್, ನೀನು ಸುಮ್ಮನೆ ಕೂತ್ಕೋ, ನನ್ನ ಹತ್ರ ಮಾತನಾಡಬೇಡ ಅಂತ ಚನ್ನಬಸಪ್ಪಗೆ ವಾರ್ನಿಂಗ್ ಕೊಟ್ರು. ಕರಾವಳಿಯವರಾಗಿ ನೀವು ಆ ಮಾತನ್ನು ಹೇಗೆ ಸಹಿಸಿಕೊಳ್ತೀರಾ? ಎದ್ದು ಹೊರಬನ್ನಿ ಅಂತ ಕರಾವಳಿ ಭಾಗದ ಶಾಸಕರು ಬಾವಿಗಿಳಿದ್ರು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಇದರ ಮಧ್ಯೆ ಸ್ಪೀಕರ್ ಖಾದರ್ ಬಿಲ್ ಅಂಗೀಕರಿಸೋಕೆ ಅವಕಾಶ ಕೊಟ್ರು. ಗದ್ದಲದ ಮಧ್ಯೆಯೇ ಬಿಲ್ ಅಂಗೀಕಾರ ಆಯಿತು. ಇದರಿಂದ ಆಕ್ರೋಶಗೊಂಡ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ದ್ವೇಷ ಭಾಷಣದ ಬಿಲ್ ಪ್ರತಿಯನ್ನ ಹರಿದು ಆಕ್ರೋಶವನ್ನ ಹೊರಹಾಕಿದ್ರು. ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಪ್ರಸ್ತಾವವು ವಿಧೇಯಕ ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರಕಿದೆ. ಈಗ ಸಮಯ 2 ಗಂಟೆ ಆಗಿದೆ. ಸದನವನ್ನು 3 ಗಂಟೆ ಪ್ರಾರಂಭಿಸಲಾಗುವುದು. ಗದ್ದಲದಿಂದ ಪದೇ ಕಲಾಪ ಮುಂದೂಡಿಕೆ. ಬಿಜೆಪಿಯಿಂದ ಕೊನೆಗೂ ಸದನದಲ್ಲಿ ಸಭಾತ್ಯಾಗ. ಇನ್ನು ದ್ವೇಷ ಭಾಷಣದ ವಿಧೇಯಕ ಸದ್ದು ಗದ್ದಲದಿಂದಾಗಿ ಪದೇ ಕಲಾಪವನ್ನ ಮುಂದೂಡಬೇಕಾದ ಅನಿವಾರ್ಯತೆ ಸ್ಪೀಕರ್ಗೆ ಎದುರಾಯಿತು. ಮೊದಲಿಗೆ ಬಿಲ್ ವಿತರಣೆ ವೇಳೆ ಆದ ಗದ್ದಲಕ್ಕೆ ಕಲಾಪ ಮುಂದೂಡಬೇಕಾಯಿತು. ನಂತರ ಮತ್ತೆ ಪ್ರತಿಪಕ್ಷಗಳ ಚರ್ಚೆಗೆ ಬಿಗಿಪಟ್ಟು ಹಿಡಿದ ಹಿನ್ನೆಲೆ ಕಲಾಪ 10 ನಿಮಿಷ ಮುಂದೂಡಲಾಯಿತು. ಆನಂತರ ಮತ್ತೆ ಚರ್ಚೆಗೆ ಅವಕಾಶ ನೀಡೋಕೆ ಬರಲ್ಲ ಅಂತ ಸ್ಪೀಕರ್ ಹೇಳಿದ ಮೇಲೆ ಮತ್ತೆ ಮುಂದೂಡಬೇಕಾಯಿತು. ಕೊನೆಗೆ ಚರ್ಚೆಗೆ ಅವಕಾಶ ನೀಡಿಲ್ಲ ಅಂತ ಆಕ್ರೋಶಗೊಂಡ ಪ್ರತಿಪಕ್ಷ ನಾಯಕ ಅಶೋಕ್
ಇದು ಜನಪರವಲ್ಲದ ಸರ್ಕಾರ. ಕಾಂಗ್ರೆಸ್ ಇಂದ ನಾವು ಏನು ಬಯಸೋಕೆ ಸಾಧ್ಯವಿಲ್ಲವೆಂದು ಹೇಳಿ ಸಭಾತ್ಯಾಗ ಮಾಡ್ತೇವೆ ಅಂತ ಘೋಷಿಸಿದ್ರು. ಬಿಜೆಪಿ ಜೆಡಿಎಸ್ ಶಾಸಕರು ಸದನದಿಂದ ಹೊರ ನಡೆದ್ರು. ವರ್ಗೀಕರಣ ವಿಧೇಯಕವನ್ನು ಪರಿಹರಿಸುವುದೆಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರು ಹೌದೆಂದು ಸೂಚಿಸಬೇಕು. ಪ್ರಸ್ತಾವ ಹೌದೆನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದೆನ ಪರವಾಗಿದೆ. ಅನುಮೋದನೆ ದೊರಕಿದೆ. ಒಟ್ನಲ್ಲಿ ದ್ವೇಷ ಭಾಷಣದ ವಿಧೇಯಕ ಚರ್ಚೆ ಅಪೂರ್ಣವಾಗಿದ್ದು ಸದನದಲ್ಲಿ ಕ್ರಮಬದ್ಧವಾಗಿಲ್ಲದ ವೇಳೆ ವಿಧೇಯಕ ಅಂಗೀಕಾರ ಆಯಿತು. ಆದರೆ ಬಿಜೆಪಿ ಧರಣಿಯನ್ನ ಮುಂದುವರಿಸಿ ವಿಧೇಯಕ ಚರ್ಚೆಗೆ ನೀಡುವಂತೆ ಆಗ್ರಹಿಸಿದ್ರು. ಸ್ಪೀಕರ್ ಸಮ್ಮತಿಸಲಿಲ್ಲ. ಕೊನೆಗೆ ಸಭಾತ್ಯಾಗ ಮಾಡುವ ಸರ್ಕಾರದ ನಡೆಯನ್ನ ಖಂಡಿಸಿದೆ. ರಾಚಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.